ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಚಾಕ್ಲೇಟ್ ಬಾರನ್ನು ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಒಂದು ಬೌಲಲ್ಲಿ ನಾನು ಕೋಕೋನಟ್ ಪೌಡ್ರ್ ನಮಗೆ ಸಿಗುತ್ತೆ ಅಂಗಡಿಯಲ್ಲಿ, ಈಸಿಯಾಗಿ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ಅದನ್ನೇ ತಂದಿದ್ದೀನಿ. ನಾನು ಇದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕೋಬೇಕು. ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನಾನು ಹೆವಿ ಕ್ರೀಮ್ ಹಾಕೋತಾ ಇದ್ದೀನಿ. ಎಲ್ಲ ಕಲಿಸ್ಕೊಂಡು ಮಿಕ್ಸ್ ಆಗಿದೆ. ರೌಂಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ನಾವು ಇದು ಸ್ಕ್ವೇರ್ ಟೈಪ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಬೇಕಾದರೂ ನಾವು ಮಾಡ್ಕೋಬೋದು, ಯಾವ ಡಿಸೈನ್ ಬೇಕಾದ್ರೂ, ಸ್ಕ್ವೇರ್ ಬೇಕಾದರೂ ಮಾಡ್ಕೋಬೋದು, ಈ ರೀತಿ ಓವಲ್ ಶೇಪ್ ಆದರೂ ಮಾಡ್ಕೋಬೋದು. ಚಾಕ್ಲೇಟ್ ಬಾರ್ನ ತಯಾರಾಗಿದೆ. ಈಗ ಚಾಕ್ಲೇಟ್ ಸಿರಪ್ ಮಾಡ್ಕೊಳ್ಳೋಣ. ನೀರು ಕುದೀತಾ ಇದೆ. ಕಮ್ಮಿ ಉರಿ ಮಾಡಿಕೊಂಡು ಒಂದು ಬೌಲ್ ಇಡ್ತೀನಿ. ಬೌಲ್ಗೆ ನೀರು ತಾಕಬಾರ್ದು. ಚಾಕ್ಲೇಟ್ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋಬೇಕು. ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಬಾರ್ ತಗೊಂಡು ಚಾಕ್ಲೇಟ್ ಸಿರಫಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಡೆ ಡಿಪ್ ಮಾಡ್ಕೋಬೇಕು. ಎಕ್ಸ್ಟ್ರಾ ತೆಗ್ಬಿಡೋಣ. ಈಗ ಚಾಕ್ಲೇಟ್ ಬಾರ್ ತಯಾರಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಸಾಫ್ಟಾಗಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾ ಇರಿ.